ಮೈ ಶುಗರ್ ಉಳಿವಿಗಾಗಿ ಎಬಿಆರ್ಪಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜಯನ್ ಎಸ್ ಇಂದು ಮಂಡ್ಯ ಪಯಣ. ಮಂಡ್ಯದ ಹೆಮ್ಮೆಯ ಕಾರ್ಖಾನೆಯಾದ ಮೈ ಶುಗರ್ ಉಳಿವಿಗಾಗಿ ಇಂದು ಮಂಡ್ಯದಲ್ಲಿ ಸರ್ವಪಕ್ಷ ಹಾಗೂ ವಿವಿಧ ಸಂಘಟನೆಗಳ ಮಹತ್ವದ ಸಭೆ ನಡೆಯಿತು. ಈ ಸಭೆಯಲ್ಲಿ ಕಾರ್ಖಾನೆಯ ಪುನರುಜ್ಜೀವನ, ರೈತರ ಹಿತಾಸಕ್ತಿ ಹಾಗೂ ಕಾರ್ಮಿಕರ ಭವಿಷ್ಯದ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ಈ ಮಹತ್ವದ ಸಭೆಗೆ ಅಖಿಲ ಭಾರತ ರೈತ ಪಾರ್ಟಿಯನ್ನು ಸಹ ವಿಶೇಷವಾಗಿ ಆಹ್ವಾನಿಸಲಾಗಿತ್ತು. ಅಖಿಲ ಭಾರತ ರೈತ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಯನ್ ಎಸ್ ಅವರ ನೇತೃತ್ವದಲ್ಲಿ ಇಂದು ಬೆಂಗಳೂರಿನಿಂದ ಮಂಡ್ಯದ ಕಡೆಗೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರಯಾಣ ಬೆಳೆಸಿದರು. ಇಂದು ಮಂಡ್ಯದಲ್ಲಿ ಮೈ ಶುಗರ್ ಉಳಿವಿಗಾಗಿ ನಡೆದ ಸರ್ವಪಕ್ಷ ಸಭೆಯಲ್ಲಿ ಎಬಿಆರ್ಪಿ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ಎಸ್ ಅವರೊಂದಿಗೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಪ್ರಭುದೇವ್, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಮೋಹನ್ ಹಾಗೂ ಗೋವಿಂದರಾಜ್ ನಗರದ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಗೋಪಾಲ್ ಕೃಷ್ಣ ಅವರು ಸಹ ಭಾಗಿಯಾಗಿದ್ದರು. ಸಭೆಯಲ್ಲಿ ಭಾಗವಹಿಸಿ ಮುಖಂಡರು ಮೈ ಶುಗರ್ ಕಾರ್ಖಾನೆ ಕೇವಲ ಒಂದು ಉದ್ಯಮವಲ್ಲ, ಅದು ಸಾವಿರಾರು ರೈತ ಕುಟುಂಬಗಳ ಬದುಕಿನ ಆಧಾರವಾಗಿದೆ ಎಂದು ಅಭಿಪ್ರಾಯಪಟ್ಟರು. ರೈತರ ಮತ್ತು ಕಾರ್ಮಿಕರ ಹಿತಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ನಡೆಸಬೇಕೆಂದು ಕರೆಯನ್ನ ನೀಡಿದರು. ಸಭೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ರೈತ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಮೈ ಶುಗರ್ ಉಳಿವಿಗಾಗಿ ಒಗ್ಗಟ್ಟಿನ ಹೋರಾಟದ ಅಗತ್ಯತೆಯನ್ನು ಒತ್ತಿ ಹೇಳಿದರು. ಸಭೆಯಲ್ಲಿ ಚರ್ಚಿಸಲಾದ ಎಲ್ಲ ವಿಷಯಗಳನ್ನು ಆಲಿಸಿದ ಬಳಿಕ ಅಖಿಲ ಭಾರತ ರೈತ ಪಾರ್ಟಿಯ ತಂಡ ತಮ್ಮ ಸಂಪೂರ್ಣ ಬೆಂಬಲವನ್ನು ಸೂಚಿಸಿ ಬೆಂಗಳೂರಿಗೆ ಮರಳಿತು. ಮೈ ಶುಗರ್ ಉಳಿಯಲಿ, ರೈತರ ಬದುಕು ಬೆಳಗಲಿ ಎಂಬ ಘೋಷಣೆಗಳೊಂದಿಗೆ ಸಭೆ ಮುಕ್ತಾಯಗೊಂಡಿತು. ಇನ್ನು ಈ ಸಭೆಯಲ್ಲಿ ಭಾಗಿಯಾದ ಎಬಿಆರ್ಪಿ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಯನ್ ಎಸ್ ಅವರು ಮಾತನಾಡಿದ್ದು ಹೀಗೆ. ನನ್ನ ಹೆಸರು ಜಯನ್ ಅಂತ, ಅಖಿಲ ಭಾರತ ರೈತ ಪಾರ್ಟಿಯ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಾನು ಇಲ್ಲಿ ಬಂದಿರುವಂಥ ಏನು ಸಭೆಗೆ ಬಂದಿದ್ದೀನಿ ಅಂತಂದರೆ, ನಮ್ಮ ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟ್ರಿ ಏನದನ್ನು ಮುಚ್ಚಬೇಕು ಅಂತ ಸರ್ಕಾರ ಆದೇಶ ಕೊಟ್ಟಿದೆಯೋ ಅದನ್ನು ಮಾಡಬಾರ್ದು, ಅದನ್ನು ರೈತರಿಗೆ ಅದು ಅನೇಕ ತೊಂದರೆಗಳಾಗುತ್ತೆ. ಅದರಿಂದ ಯಾಕಂದರೆ ಇವತ್ತು ರೈತರಿಗೆ ಬೆಳೆಯುವಂಥ ಬೆಳೆಗೆ ಅವರಿಗೆ ಸರಿಯಾಗಿ ಏನು ಹಣಕಾಸು ಸಿಗ್ತಾ ಇಲ್ಲ. ರಾಜಕೀಯಗಳು ಏನು ರಾಜಕೀಯ ಪಕ್ಷ ಬಂದಾಗ ಅವ್ರು ಏನು ಚುನಾವಣೆ ಏನು ಮಾತು ಕೊಡ್ತಾರೋ ಅದಂತೆ ಯಾವುದೂ ನಡ್ಕೊಂಡೂ ಇಲ್ಲ. ಅವ್ರಿಗೆ ಕರೆಂಟ್ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ರಸ್ತೆ ವ್ಯವಸ್ಥೆಗಳಲ್ಲಿ ಯಾವುದರಲ್ಲೂ ಅವ್ರಿಗೆ ಏನೂ ಸಿಗಲಿಲ್ಲ. ಹಾಗಾಗಿ ತುಂಬ ಜನ ರೈತರುಗಳು ಇವತ್ತಿಗೂ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ, ತಮ್ಮ ಜಮೀನು ಪತ್ರಗಳನ್ನ ಬ್ಯಾಂಕಲ್ಲಿ ಇಟ್ಟಿದ್ದಾರೆ, ಅದನ್ನು ಬಿಡಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಬೆಳೆಯುವಂಥ ಬೆಲೆಗೆ ಅವ್ರಿಗೆ ದುಡ್ಡು ಸಿಗ್ತಿಲ್ಲ. ಸೊ ಹಾಗಾಗಿ ಇವತ್ತಿನ ಒಂದು ಸಭೆಗೆ ನಾನಾ ರೀತಿ ಅನೇಕ ತಂಡದಿಂದ ಅಧ್ಯಕ್ಷರುಗಳು, ರೈತರ ಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಪ್ರತಿಯೊಬ್ಬರು ಬಂದಿದ್ದಾರೆ. ಹಾಗೆ ನಮಗೂ ಸಭೆಗೆ ಕರೆದಿದ್ದಾರೆ, ಬಂದಿದ್ದೀವಿ. ಏನೆಲ್ಲ ಮುಖಂಡರು ಒಂದು ಒಳ್ಳೆ ನಿರ್ಧಾರ ತಗೊಂತಾರೋ ಆ ಬೆಂಬಲವಾಗಿ ನಮ್ಮ ಪಕ್ಷನ ಇದ್ದಿ ರೈತರ ಗೆಲುವಾಗಿ ನಮ್ಮ ಉಸಿರು ಯಾವತ್ತಿಗೂ ಇರುತ್ತೆ, ನಮ್ಮ ಹೋರಾಟ ಯಾವತ್ತೂ ನಿಲ್ಲಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾವು ಅಖಿಲ ಭಾರತ ರೈತ ಪಾರ್ಟಿಯ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಇವತ್ತು ಇಲ್ಲಿ ಬಂದಿರೋ ಕಾರ್ಯಕ್ರಮ ಏನಪ್ಪ ಅಂದರೆ, ಇಲ್ಲಿ ನಮ್ಮ ಮಂಡ್ಯದಲ್ಲಿ ಮೈ ಶುಗರ್ ಏನು ಫ್ಯಾಕ್ಟ್ರಿ ಸರ್ಕಾರಗಳು ಮುಚ್ಚಬೇಕು ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಒಂದು ಸಭೆಯಲ್ಲಿ ಇವತ್ತೆಲ್ಲ ನಮ್ಮ ನಾಯಕರು, ರೈತರ ಪಕ್ಷ ನಾಯಕರು, ಹೋರಾಟಗಾರ ನಾಯಕರು ಒಂದು ಸಭೆಯನ್ನು ಮಾಡಿದ್ದು ಮಂಡ್ಯದಲ್ಲಿ. ನಮಗೂ ಕರೆಯನ್ನು ಕೊಟ್ಟಿದ್ದರು. ಹಾಗಾಗಿ ಈ ಸಭೆಗೆ ನಾವು ಭಾಗವಹಿಸಿದ್ದೀವಿ. ಏನು ನಮ್ಮ ಮುಖಂಡರೆಲ್ಲ ನಿರ್ಧಾರ ತಗೊತಾರೋ ಅದ್ರ ಪರವಾಗಿ ನಮ್ಮ ಪಕ್ಷನೂ ಅದು ಅವರ ಬೆಂಬಲವಾಗಿ ನಿಂತ್ಕೊಂಡು ರೈತರಿಗೆ ಒಂದು ನ್ಯಾಯ ಕೊಡಿಸುವಂಥ ಮೂಲಕದಲ್ಲಿ ಓಡಾಡೋ ಶಕ್ತಿಯನ್ನು ಮಾಡ್ತೀವಿ. ಓಕೆ ಸರ್. ಮಾಧ್ಯಮದವ್ರನ್ನ